ಓಕೆ, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾವೇನ್ ನೋಡೋಣ ಅಂತ ಹೇಳಿದ ಇದೇ ಪಾಲಿನಾಮಿಯಲ್ ಚಾಪ್ಟರ್ ನ ನೋಡಾತಿದ್ವಿ. ಇದು ಸೆಕೆಂಡ್ ಚಾಪ್ಟರ್. ಹೇಳ್ದಾದ್ರಿಂದ ಏನಿತ್ತು, 3 ಮಾರ್ಕ್ಸ್ ಒಂದು ಫಿಕ್ಸ್ ಕ್ವಶನ್ ಬರ್ತಾ ಇತ್ತು. ಅಲ್ಲೇ ಏನ್ ಹೇಳ್ತಾ ಇದ್ರು, ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕ ಮತ್ತ ವೆರಿಫೈ ದ ರಿಲೇಷನ್ ಬಿಟ್ವೀನ್ ದೆಮ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ಸ್ ಅಂತ ಇತ್ತು. ಸಮ್ ಆಫ್ ಜೀರೋಸ್, ಪ್ರಾಡಕ್ಟ್ ಆಫ್ ಜೀರೋಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ ಇನ್ನೊಂದು ಟೈಪ್ ಬರುತ್ತೆ, ಅದೇನಂತ ಹೇಳಿದ, ಅವರ ಒಂದು ರಿಲೇಷನ್ ಅನ್ನ ಕೊಟ್ಟಿರ್ತಾರೆ, ಅದ್ರ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಂತ. ಫಾರ್ ಎಕ್ಸಾಂಪಲ್, ಇದು ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಒಳಗೂ ಇತ್ತು. ದೆನ್ ಇವಾಗ ರಿವೈಸ್ಡ್ LBA ಆ ಕ್ವಶನ್ ಬ್ಯಾಂಕ್ ಒಳಗೂ ಕೊಟ್ಟಾರ. ಏನಪ್ಪಾ ಅಂತ ಹೇಳಿದ್ರ, ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ಟೂ zeros ಆಫ್ ಅ polynomial p of x is equals to x square plus 3x plus 2, then find the value of ಇಲ್ಲಿ ಒಂದು ರಿಲೇಷನ್ ಕೊಟ್ಟ. ಏನು, ಈ ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್ ಇವ್ರ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಕತ್ತ. ಕೊಟ್ಟಿರೋದು ಒಂದು ಪಾಲಿನಾಮಿಯಲ್. ಕ್ವಶನ್ ಅನ್ನ ಅರ್ಥ ಮಾಡ್ಕೊರಿ. ಪಾಲಿನಾಮಿಯಲ್ ಕೊಟ್ಟಾರ, ಫೈಂಡ್ ದ ಝೀರೋಸ್. ಏನ್ ಕೊಟ್ಟಾರ ಅವರು, ಆಲ್ಫಾ ಬೀಟಾ ಆರ್ ದಿ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. ಆದ್ರೂ ಏನಾಗಿರ್ತಾವ, ಇವ ಆಲ್ಫಾ ಬೀಟಾ ಝೀರೋಸ್ ಆಗಿರ್ತಾವು. ಆಮ್ಯಾಗ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ದ ಗಿವನ್ ರಿಲೇಷನ್. ಆ ರಿಲೇಷನ್ ನಾವೇನ್ ಮಾಡ್ಬೇಕು, ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಬೇಕು. ನಾವು ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಆಲ್ಫಾ ಬೀಟಾ ವ್ಯಾಲ್ಯೂ ನಮ್ಗೆ ಏನಾಗಬೇಕು, ಗೊತ್ತಾಗಬೇಕು. ಆಲ್ಫಾ ಬೀಟಾ ವ್ಯಾಲ್ಯೂವನ್ನ ಹೆಂಗ್ ನಾವು ಫೈಂಡ್ ಔಟ್ ಮಾಡ್ತೀವಿ, ಬೈ ದಿ ಫ್ಯಾಕ್ಟರೈಸೇಷನ್, ಫೈಂಡಿಂಗ್ ದ ಝೀರೋಸ್. ಝೀರೋಸ್ ಏನ್, ಆಲ್ಫಾ ಬೀಟಾ ಅಂದ್ರೆ ಝೀರೋಸ್ ಫೈಂಡ್ ಔಟ್ ಮಾಡ್ತೀವಿ. ಹಿಂಗ ಫಸ್ಟ್ ಏನ್ ಬರ್ಕೋತೀವಿ, ಆ ಕೊಟ್ಟಿರುವಂತಹ ಗಿವನ್ ಪಾಲಿನಾಮಿಯಲ್ ಅನ್ನ ಬರ್ಕೋತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ತಗೊಂಡ್ರಿ. ಇದನ್ನ ತಗೊಂಡ್ ನಾವೇನ್ ಮಾಡ್ಬೇಕು ಈಗ, ನೆಕ್ಸ್ಟ್ ಮಿಡಲ್ ಟರ್ಮ್ ಅನ್ನ ನಾವು ಫಸ್ಟ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಅನ್ನ ಏನ್ ಮಾಡ್ಬೇಕು, ಮಲ್ಟಿಪಲ್ ಮಾಡಿ ಬರಿಬೇಕು. ಮಲ್ಟಿಪ್ಲೈ ಮಾಡಿದ್ರೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಬರ್ಬೇಕು. ದೆನ್ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ ಮಿಡಲ್ ಟರ್ಮ್ ಇನ್ ಕೋಎಫಿಷಿಯಂಟ್ ಬರ್ಬೇಕು, ಅದು 3 ಬರ್ಬೇಕು. ಇಂಟು ಮಾಡಿದ್ರೆ 2 ಆಗ್ಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ 3 ಆಗ್ಬೇಕು. ಅಂತ ಎರಡು ಟೂತ್ ಫ್ಯಾಕ್ಟರ್ಸ್ ಆಗ್ಬೇಕು ಅಂತ ಹೇಳಿದ್ರೆ 1 2s are 2 ಆರ್ 1 2s are ಅಥವಾ 2 1s are ಅಥವಾ 2 and 1 ಅನ್ನ ನಾನು ಚಾಯ್ಸ್ ಮಾಡ್ಕೊಂಡು 2 and 1 ನ ಚಾಯ್ಸ್ ಮಾಡ್ಕೊಂಡು ಏನ್ ಮಾಡೀನಿ, ಪ್ಲಸ್ 3 ಬರ್ಬೇಕಂದ್ರೆ ಎರಡು ಕಡೆ ಯಾವ ಸೈನ್ ಹಾಕ್ಬೇಕು ನಾನೀಗ, ಇಲ್ಲಿ 2 1 ಐತಿ. ಸೊ ಇಲ್ಲಿ ಪ್ಲಸ್ ಪ್ಲಸ್ ಎರಡು ಕಡೆ ಪ್ಲಸ್ ಆಗಿದ್ರೆ ನಂಗೆ ಏನ್ ಸಿಗುತ್ತಾ, ಪ್ಲಸ್ ಆಗುತ್ತೆ. ಅಡಿಷನ್ ಪ್ರೊಸೆಸ್ ಏನಾಗುತ್ತೆ, ಅಡಿಷನ್. ಸೊ ಏನ್ ಮಾಡ್ಕೊಂಡಿನಿ ಈಗ, ಈ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಹೆಂಗ, ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್, ಈ 3x ಅನ್ನ ಏನ್ ಮಾಡಿವಿ, ಸ್ಪ್ಲಿಟ್ ಮಾಡಿವಿ. ಹೆಂಗ್ ಸ್ಪ್ಲಿಟ್ ಮಾಡಿವಿ ನೋಡಿಲ್ಲ, 3x ಇದ್ದಿದ್ದು ಏನ್ ತಗೊಂಡಿದ್ವಿ, ಅಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದ 2x ಪ್ಲಸ್ 1x. 3x ಇದನ್ನ ಏನ್ ಮಾಡಿವಿ, 2x ಪ್ಲಸ್ 1x ಪ್ಲಸ್ 2 ಇದು ಆಸ್ ಇಟ್ ಈಸ್ ಬರ್ದೇವಿ, ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನ್ ಮಾಡ್ತೀವಿ, ಇವೆರಡು ಗ್ರೂಪ್ ಮಾಡ್ಕೊಂಡಿವಿ. ಗ್ರೂಪ್ ಮಾಡ್ಕೊಂಡು ಯಾವ್ದು ಇಲ್ಲಿ ಕಾಮನ್ ಬರುತ್ತೆ ಅಂತ ತೆಗಿತೀವಿ, ಔಟ್ ಸೈಡ್ ತೆಗಿತೀವಿ. ಕಾಮನ್ ಹೆಂಗ್ ತೆಗೆದಿವಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ ಎಕ್ಸ್ ಐತಿ, ಹೌದಾ. ಇಲ್ಲಿ ಎಕ್ಸ್ ಯಾವ್ದು, ಇದು 2 ಯಾವ್ದು ಮಲ್ಟಿಪಲ್ ಇಲ್ಲ. ಸೊ ಹಂಗಾಗಿ ಎಕ್ಸ್ ಅಷ್ಟೇ ಕಾಮನ್ ಬರುತ್ತಾ. ಇದ್ರೊಳಗ ಎಕ್ಸ್ ಹೊರಗ್ ಬಂತು ಅಂದ್ರ, ಎಕ್ಸ್ ಸ್ಕ್ವೇರ್ ಒಳಗೆ ಎಕ್ಸ್ ಬಂದ್ರ ಎಕ್ಸ್ ಉಳಿತೈತಿ. ದೆನ್ ಪ್ಲಸ್ ಪವರ್ ಪ್ಲಸ್ 2x ಒಳಗ ಎಕ್ಸ್ ಔಟ್ ಸೈಡ್ ಬಂದೈತಿ. ಸೊ ಇಲ್ಲಿ ಉಳಿದ ಓನ್ಲಿ 2 ಉಳಿತೈತಿ. ನೆಕ್ಸ್ಟ್ ಪ್ಲಸ್ ಇತ್ತು ಪ್ಲಸ್, ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಇವಾಗ ಕಾಮನ್ ತೆಗಿತೀವಿ ಅಂದ್ರೆ 1 ಅಷ್ಟು ತೆಗಿಬೋದು. ನಾವು ಏನ್ ತೆಗಿತೀವಿ, 1 ಕಾಮನ್ ತೆಗೆದು ಎಕ್ಸ್ ಪ್ಲಸ್ 2 ನ ಬ್ರಾಕೆಟ್ ಒಳಗಿಟ್ಟು ಬರೀತೀವಿ. ತೆಗಿತಾ ಇಲ್ಲಿ ಏನು ಕಾಮನ್ ಇಲ್ಲ ಅಂದ್ರೆ 1 ಅಷ್ಟ ಕಾಮನ್ ತೆಗಿಬೇಕು. ಕಾಮನ್ ಫ್ಯಾಕ್ಟರ್ ಯಾವ್ದಿಲ್ಲ, ಎಕ್ಸ್ ಇಲ್ಲ, 2 ಮಲ್ಟಿಪಲ್ ಇಲ್ಲ, ಏನಿಲ್ಲ ಅಂತಂದ್ರೆ 1 ಅನ್ನ ಕಾಮನ್ ತೆಗಿಬೇಕು. ದ ರೂಲ್ 1 ತೆಗೆದ ಕಾಮನ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಬರೀ. ನೆಕ್ಸ್ಟ್ ಸೇಮ್ ಥಿಂಗ್ಸ್ ಈಕ್ವಲ್ ಟು 0 ಫಸ್ಟ್ ಸ್ಟೆಪ್ ಒಳಗ. ನೆಕ್ಸ್ಟ್ ಉಳಿದಿದ್ದನ್ನ ಈ ಕಡೆ ಬರ್ತೀವಿ. ಇಲ್ಲ ಸೇಮ್ ಥಿಂಗ್ ಹೊರಗಡೆ ಬಂತು, ಇಲ್ಲಿ ಎಕ್ಸ್ ಉಳಿತು ಪ್ಲಸ್ 1 ಉಳಿತು ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ 2 ಈ ಕಡೆ ಬಂದ ಮೈನಸ್ 2 ಆಯ್ತು, ಪ್ಲಸ್ 2 ಈ ಕಡೆ ಬಂದ್ರೆ ಮೈನಸ್ 2. ದೆನ್ ಅದ ಏನಾಗುತ್ತೆ, ಅಲ್ಫಾ ಆಗುತ್ತ. ಇದನ್ನ ಅಲ್ಫಾ ಅಂತ ತಗೊಂಡ ಈ ಕಡೆ ಬಂದಾಗ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಇತ್ತು, ಪ್ಲಸ್ 1 ಆ ಕಡೆ ಹೋದ್ರ ಮೈನಸ್ 1 ಆಯ್ತು. ಈ ಮೈನಸ್ 1 ಅನ್ನ ಏನಂತ ತಗೋತೀವಿ ನಾವೀಗ, ಬೀಟಾ. ಇವಾಗ ಝೀರೋಸ್ ಏನಾದ್ರು ಮೈನಸ್ 2 1, ಒಂದು ಅಲ್ಫಾ ಅಂತ ತಗೊಂಡಿನಿ, ಒಂದು ಬೀಟಾ ಅಂತ ತಗೊಂಡಿ. ಈಗ ನಮ್ದೇನ್ ತಗೊಂಡ್ವಿ, ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕು, ವ್ಯಾಲ್ಯೂ ಆಫ್ ಅ ಗಿವನ್ ರಿಲೇಷನ್. ಆ ರಿಲೇಷನ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕಾ. ಫಸ್ಟ್ ಏನೈತಿ, ಇಲ್ಲಿ ಅಲ್ಫಾ ಕ್ಯೂಬ್ ಐತಿ. ನನಗೇನು ಗೊತ್ತು, ಓನ್ಲಿ ಅಲ್ಫಾ ಗೊತ್ತು. ಈ ಅಲ್ಫಾನ ಕ್ಯೂಬ್ ಮಾಡ್ಕೋಬೇಕು ನಾವು ಟು ಫೈಂಡ್ ದ ಗಿವನ್ ರಿಲೇಷನ್ ವ್ಯಾಲ್ಯೂ ಅಂತ ಬರ್ಕೊಡು. ಟು ಫೈಂಡ್ ದ ಗಿವನ್ ರಿಲೇಷನ್ ವ್ಯಾಲ್ಯೂ, ಆ ರಿಲೇಷನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ ಅಲ್ಫಾ ಕ್ಯೂಬ್ ಬೇಕು ನಂಗೆ, ಅಲ್ಫಾ ಬೇಡ. ದೆನ್ ಬೀಟಾ ಕ್ಯೂಬ್ ಬಂದೈತಿ, ಇಲ್ಲಿ ಅಲ್ಫಾ ಬೀಟಾ ಐತಿ, ಅಲ್ಫಾ ಬೀಟಾ ಫೈಂಡ್ ಔಟ್ ಮಾಡ್ಕೊಂಡಿವಿ. ನಮ್ ಕಡೆ ಅಲ್ಫಾ ಕ್ಯೂಬ್ ಇಲ್ಲ, ಬೀಟಾ ಕ್ಯೂಬ್ ಇಲ್ಲ. ಅದನ್ನ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಫೈಂಡ್ ಔಟ್ ಮಾಡಿ ಬರೀಬೇಕು. ಅಲ್ಫಾ ಕ್ಯೂಬ್ ಅಂತಂದ್ರೆ ಏನಾಗುತ್ತಾ, ಅಲ್ಫಾ ವ್ಯಾಲ್ಯೂ ಏನೈತಿಲ್ಲ -2. ಅಲ್ಫಾ ಅಂದ್ರೆ -2 ಐತಿ, -2 ಕ್ಯೂಬ್ ಏನಾಗುತ್ತಾ
-2 ಇಂಟು -2 +4 ಇಂಟು -2 -8 ಆಗುತ್ತೆ. ಈ ಸೈನ್ ಮೇಲೆ ಸ್ವಲ್ಪ ಲಕ್ಷ್ಯ ಇರಲಿ, ಏನಾಗುತ್ತಿದೆ -8 ಆಗುತ್ತೆ. ನೆಕ್ಸ್ಟ್ ಬೀಟಾ ಅಂತಂದ್ರೆ 180, ಇಲ್ಲಿ ಬೀಟಾ ಇತ್ತು, ಅದ್ರ ವ್ಯಾಲ್ಯೂ 1 ಇತ್ತು, ಇಲ್ಲಿ ಅಂತಾನೆ ಬರ್ಕೊಂಡೆ. ನೆಕ್ಸ್ಟ್ ಬೀಟಾ ಕ್ಯೂಬ್ ಬೇಕು ನಂಗೆ, ಬೀಟಾ ಕ್ಯೂಬ್ ಬರ್ಕೊಂಡಿ. ಬೀಟಾ ವ್ಯಾಲ್ಯೂ ಏನೈತಿ -1 ಐತಿ, ಎಲ್ಲಿಂದ ಇಲ್ಲಿ. -1 ಕ್ಯೂಬ್ ಏನಾಗತ್ತೆ ನೋಡಿ, ಇಲ್ಲ -1 ಇಂಟು -1 +1 ಆಗುತ್ತೆ, +1 ಇಂಟು -1 -1 ಆಗುತ್ತೆ, ಹೌದಾ. ನೆಕ್ಸ್ಟ್ ಆಲ್ಫಾ ವ್ಯಾಲ್ಯೂ ಬೇಕಾಗಿತ್ತು, -2 ಐತಿ. ನೆಕ್ಸ್ಟ್ ಆ ರಿಲೇಷನ್ ಅನ್ನ ಬರ್ಕೋತೀವಿ. ಯಾವ್ದು ಕೊಟ್ಟಿದ್ರು, ಆಲ್ಫಾ ಕ್ಯೂಬ್ ಇಂಟು ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಕ್ಯೂಬ್. ಇದ್ರ ವ್ಯಾಲ್ಯೂಸ್ ಎಲ್ಲ ನಾವು ಏನ್ ಮಾಡ್ಕೊಂಡ್ಬಿಟ್ಟಿವಿ, ಫೈಂಡ್ ಔಟ್ ಮಾಡಿ ಬರ್ಕೊಂಡಿನಿ. ಅವನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು ಡೈರೆಕ್ಟ್ ಆಗಿ. ಡೈರೆಕ್ಟ್ ಅಪ್ಲೈ ಮಾಡ್ಬಿಟ್ರೆ ನಂಗೆ ಸಿಗುತ್ತೆ. ಏನೈತಿಲ್ಲ, ಆಲ್ಫಾ ಕ್ಯೂಬ್ ಅಂದ್ರೆ ಏನು ಮಾಡ್ಕೊಂಡಿವಿ, -8 ಬರಿ, ಇಂಟು ಬೀಟಾ ಅಂದ್ರೆ ಏನು -1 ಇತ್ತು, ಬೀಟಾ ಅಂದ್ರೆ ಇತ್ತು -1 ಇತ್ತು, ಸೊ -1 ಬರ್ಕೊ. ನೆಕ್ಸ್ಟ್ ಪ್ಲಸ್ ಐತಿ, ಪ್ಲಸ್ ಬರಿ, ಆಲ್ಫಾ ಅಂದ್ರೆ ಏನು -2 ಐತಿ, ಬೀಟಾ ಕ್ಯೂಬ್ ಅಂದ್ರೆ ಏನು -1 ಐತಿ. ಆ ವ್ಯಾಲ್ಯೂಸ್ ಎಲ್ಲ ಅಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡಿ. -8 ಇಂಟು -1 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್, 8 1 8 ಆಯ್ತು, ಮಿಡಲ್ ಪ್ಲಸ್ ಐತಿ, ಪ್ಲಸ್ ಬರ್ದೇವಿ. -2 ಇಂಟು -1, ಮೈನಸ್ ಇಂಟು ಮೈನಸ್ ಪ್ಲಸ್, 2 ಇಂಟು 1 2, 8 + 2 ಎಷ್ಟಾಯ್ತು, 8 + 2 10 ಆಗಿತ್ತು. ಇದು ಏನು ಅಂತ ಹೇಳಿದ್ರ ಕೊಟ್ಟಿರುವಂತಹ ಗಿವನ್ ರಿಲೇಷನ್ ಅದು ವ್ಯಾಲ್ಯೂ ಆಗಿತ್ತು. ಇದನ್ನ ಇಲ್ಲಿಗೇನಾಯ್ತು ಅಂತಂದ್ರೆ ಪ್ರೂಫ್ ಮುಗೀತು. ಓಕೆನಾ. ಹಿಂಗ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋದು. ಒಂದಿಷ್ಟು ಮೆಥಡ್ ಒಳಗೆ ಏನ್ ಮಾಡ್ಯಾರ, ಇದನ್ನ ಸಿಂಪ್ಲಿಫೈ ಮಾಡ್ಯಾರ. ಸಿಂಪ್ಲಿಫೈ ಮಾಡಿ ಕಾಮನ್ ತಕೊಂಡು ಅದನ್ನೆಲ್ಲ ವ್ಯಾಲ್ಯೂಸ್ ಅಪ್ಲೈ ಮಾಡಕ್ ಹೋದ್ರ ನೀವು ಹಿಂಗ್ ಮಾಡಿದ್ರು ವ್ಯಾಲ್ಯೂ ಬರುತ್ತಾ, ಹಂಗ್ ಮಾಡಿದ್ರು ಬರುತ್ತಾ, ಇದು ಓಕೆ, ಇದು ಈಸಿ ಅನ್ಸಿದ್ರೆ ಇದು ಮಾಡ್ರಿ. ಅಥವಾ ನೀವು ಇಲ್ಲೇ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡಿ ಅಪ್ಲೈ ಮಾಡಿ ಮಾಡ್ತೀರಿ ಅಂದ್ರೆ ಮಾಡಿ. ಹಿಂಗ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತಾ, ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಥ್ಯಾಂಕ್ ಯು.